ಸತ್ಯಮಂಗಲದಲ್ಲಿ ಚಿನ್ನಯ್ಯ ವಾಸ ಮಾಡ್ತಾ ಇದ್ದ. ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ ಚಿನ್ನಯ್ಯ. ರಿಪಬ್ಲಿಕ್ ಕನ್ನಡಕ್ಕೆ ಕೇಂದ್ರ ಗುಪ್ತಚರ ಇಲಾಖೆ ಮೂಲಗಳು ಕೊಟ್ಟಿರ್ತಕ್ಕಂತಹ ಮಾಹಿತಿ. ಎರಡನೇ ಪತ್ನಿ ಜೊತೆ ಸತ್ಯಮಂಗಲದಲ್ಲಿ ಚಿನ್ನಯ್ಯ ವಾಸಿಸ್ತಾ ಇದ್ದ. ಚಿನ್ನಯ್ಯನ ಮೂಲವನ್ನ ಕೇಂದ್ರ ಗುಪ್ತಚರ ಇಲಾಖೆ ಶೋಧಿಸಿದೆ ಅನ್ನುವಂತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ವೋಟರ್ ಲಿಸ್ಟ್ ನಲ್ಲಿ ಈತನ ಅಡ್ರೆಸ್ ಪತ್ತೆಯಾಗಿದೆ. ಮಾಸ್ಕ್ ಮ್ಯಾನ್ ಅಡ್ರೆಸ್, ಆತನ ಫೋಟೋ ಎಲ್ಲವೂ ಕೂಡ ಲಭ್ಯವಾಗಿದೆ. ಎಲ್ಲಿದ್ದ ಈತ? ತಮಿಳುನಾಡಿನ ಸತ್ಯಮಂಗಲದಲ್ಲಿ, ಕೊಳ್ಳೇಗಾಲ ಬಳಿಯ ಸತ್ಯಮಂಗಲದಲ್ಲಿ ವಾಸ ಮಾಡ್ತಾ ಇದ್ದ. ಕೇಂದ್ರ ಗುಪ್ತಚರ ಇಲಾಖೆ ಈತನ ಮಾಹಿತಿಯನ್ನ, ಒಂದಷ್ಟು ಮಾಹಿತಿಯನ್ನ ನಮಗೆ ನೀಡಿದೆ. ನೋಡಿ, ಈ ಊರಿನಲ್ಲಿ ಚಿಕ್ಕರಸಂಪಾಳ್ಯದಲ್ಲಿ ಅಲ್ಲಿಂದ ಮುಂದೆ ಆತ ವಾಸ ಮಾಡ್ತಾ ಇದ್ದಂತಹ ಜಾಗ, ಸತ್ಯಮಂಗಲದ ಬಳಿ ಆತ ವಾಸ ಮಾಡ್ತಾ ಇದ್ದಂತಹ ಜಾಗ. ಚಿಕ್ಕರಸಂಪಾಳ್ಯಕ್ಕೆ ರಿಪಬ್ಲಿಕ್ ಕನ್ನಡ ಹೋಗಿದೆ. ಅಲ್ಲಿ ಈತನ ಕುರಿತಾದ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನಿತ್ತಲ್ಲ ಗುಪ್ತಚರ ಇಲಾಖೆಯಿಂದ, ಅದು ಸತ್ಯವಂತ ಮತ್ತೊಮ್ಮೆ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ನಾವು ಮಾಡಿದ್ವಿ. ಸೊ ಈ ಚಿಕ್ಕರಸನಪಾಳ್ಯಕ್ಕೆ ರಿಪಬ್ಲಿಕ್ ಕನ್ನಡ ಹೋಗಿದೆ. ಸತ್ಯಮಂಗಲ, ತಮಿಳುನಾಡಿನ ಸತ್ಯಮಂಗಲ, ಇಲ್ಲಿಗೂ ಧರ್ಮಸ್ಥಳಕ್ಕೂ ಏನು ಲಿಂಕ್? ಇಲ್ಲಿ ವಾಸ ಮಾಡ್ತಾ ಇದ್ದಂತಹ ಚಿನ್ನಯ್ಯ ಯಾಕೆ ಈ ಒಂದು ತಂಡ, ಈ ಮಹೇಶ್ ತಿಮರೋಡಿ ಇರಬಹುದು ಅಥವಾ ಬೇರೆ ಯಾರೇ ಗಿರೀಶ್ ಮಟ್ಟಣ್ಣನವರು ಇರಬಹುದು, ಅಥವಾ ಈಗ ಹೇಳಲಾಗ್ತಾ ಇರುವಂತಹ ಆರೋಪವನ್ನು ಎದುರಿಸ್ತಾ ಇರುವಂತಹ ತಂಡ ಏನಿದೆ, ಈ ತಂಡದ ಜೊತೆ ಹೇಗೆ ಸೇರ್ಕೊಂಡ, ಯಾಕೆ ಸೇರ್ಕೊಂಡ? ಇಡೀ ಪ್ರಕರಣವನ್ನ ಕನೆಕ್ಟಿಂಗ್ ದ ಡಾಟ್ಸ್ ಮುಖಾಂತರ ನಿಮ್ಮೆದುರು ನಾವಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸದ್ಯ ನೀವು ನೋಡ್ತಾ ಇರೋದು ಕೊನೆ ತನಕ, ಈ ಸುದ್ದಿಯನ್ನ ಕೊನೆ ತನಕ ನೋಡಿದ್ರೆ ನಿಮ್ಗೆ ಇಡೀ ಚಿತ್ರಣ ಅರ್ಥ ಆಗತ್ತೆ. ಈಗ ಅರೆಸ್ಟ್ ಆಗಿ ಇಡಿ ವಶದಲ್ಲಿ ಇರ್ತಕ್ಕಂಥ ಚಿನ್ನಯ್ಯ ಚಿಕ್ಕರಸಂಪಾಳ್ಯಂ ಅಂತ ಅಲ್ಲಿ ತಮಿಳಿನಲ್ಲಿ ಬೋರ್ಡ್ ಹಾಕಿದ್ದಾರೆ. ಸತ್ಯಮಂಗಲಕ್ಕೆ ಬರುತ್ತೆ. ಸತ್ಯಮಂಗಲ ಅಂದ ತಕ್ಷಣ ನಿಮ್ಗೆ ಯಾರು ನೆನಪಾಗ್ತಾರೆ ವೀಕ್ಷಕರೇ? ಎಸ್, ನನ್ ಅದರ್ ದನ್ ವೀರಪ್ಪನ್ ಕಾರ್ಯಾಚರಣೆ ಮಾಡ್ತಾ ಇದ್ದಂತಹ, ವಾಸ ಮಾಡ್ತಾ ಇದ್ದಂತಹ ಭಾಗ ಇದು ಚಿಕ್ಕರಸಂಪಾಳ್ಯ. ಇಲ್ಲಿಯವನು ಈತ, ಈ ಚಿನ್ನಯ್ಯ ಇಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಈ ಚಿಕ್ಕರಸಂಪಾಳ್ಯದಲ್ಲಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮಾಡಿದೆ. ರಿಪಬ್ಲಿಕ್ ಚೇಸಿಂಗ್ ನಲ್ಲಿ ಚಿನ್ನಯ್ಯನ ಅಸಲಿ ಮುಖವಾಡ ಬಯಲಾಗಿದೆ. ಯಾರಾತ? ಇಷ್ಟು ದಿವಸ ಮುಖವಾಡ ಹಾಕೊಂಡು ನಾನು ಇಲ್ಲಿ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದೆ ಅಂತ ಹೇಳ್ಕೊಂಡು ಅಲ್ಲಾಗಿರಿ ಇಲ್ಲಾಗಿರಿ ಅಂತ ಹೇಳ್ತಾ ಇದ್ದಂತಹ ಚಿನ್ನಯ್ಯನ ಅಸಲಿಯತ್ತು ಏನು? ಯಾರೀತ? ಏನು ಮಾಡ್ತಾ ಇದ್ದ? ಹೇಗೆ ಬಂದ ಅಲ್ಲಿಗೆ? ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಚಿಕ್ಕರಸನಪಾಳ್ಯ, ಸತ್ಯಮಂಗಲದ ಚಿಕ್ಕರಸನಪಾಳ್ಯ, ಅಲ್ಲಿಯವನೀತ, ಅಲ್ಲಿದ್ದ. ಹಾಗಾದ್ರೆ ಈ ಇಡೀ ಷಡ್ಯಂತ್ರಕ್ಕೂ ಈ ಚಿಕ್ಕರಸನಪಾಳ್ಯಕ್ಕೂ ಏನು ಸಂಬಂಧ? ಇಲ್ಲಿ ಚಿನ್ನಯ್ಯನಿಗೆ ಈ ತರ ಒಂದು ಷಡ್ಯಂತ್ರದ ಭಾಗವಾಗುವ ಅವಕಾಶ ಸಿಕ್ಕಿದ್ದು ಹೇಗೆ? ಆತ ಹೇಗೆ ಕನೆಕ್ಟೆಡ್ ಆಗಿದ್ದ ಈ ಇಡೀ ಪ್ರಕರಣಕ್ಕೆ? ಹೇಗೆ ಬಂದ? ಇವರ ಕನೆಕ್ಷನ್ಗೆ ಹೇಗೆ ಬಂದ ಆತ? ಈ ಎಲ್ಲಾ ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಇಂಚಿಂಚು ನಿಮ್ಮೆದುರು ತೆರೆದಿಡ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆ ಒಂದಷ್ಟು ಮಾಹಿತಿಯನ್ನ ನಮ್ಮ ಮೂಲಗಳ ಮುಖಾಂತರ ನಾವು ಪಡೆದುಕೊಂಡಿದ್ದು, ಆ ಸಂಗತಿಗಳು ಸತ್ಯವೇ ಅಂತ ಮತ್ತೊಮ್ಮೆ ಪರಿಶೀಲಿಸುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತು. ನೋಡ್ತಾ ಇದ್ದೀರಿ ನಮ್ಗೇನ್ ಸಿಕ್ತು ಆ ವಿಚಾರದಲ್ಲಿ ಅನ್ನುವಂತಹ ಮಾಹಿತಿಯನ್ನ ನೇರವಾಗಿ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇವೆ ವೀಕ್ಷಕರೇ. ಚಿನ್ನಯ್ಯನ ಅಸಲಿ ಮುಖವಾಡವನ್ನ ಬಯಲಿಗೆಳೆಯುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಯಾಕೆ ಚಿನ್ನಯ್ಯ ಇಂಥ ಕೆಲಸ ಮಾಡ್ದ? ಆತನ ಚಿಂತನೆ ಏನು? ಆತನ ಬದುಕು ಹೇಗಿತ್ತು? ಆತ ಹೇಗಿದ್ದಾನೆ? ಆತ ಏನು ಕೆಲಸ ಮಾಡ್ತಾ ಇದ್ದ? ಏನು ಮಾಡ್ತಾ ಇದ್ದ? ಹೇಗೆ ಬದುಕ್ತಾ ಇದ್ದ? ಆ ಎಲ್ಲ ಮಾಹಿತಿ ಮತ್ತು ಅದಕ್ಕೂ ಆತ ಹೇಗೆ ಬದುಕ್ತಾ ಇದ್ದ, ಏನು ಮಾಡ್ತಾ ಇದ್ದ, ಆತನ ಸುತ್ತ ಯಾರಿದ್ರು, ಆ ವಿಚಾರಗಳಿಗೂ ಈತ ಧರ್ಮಸ್ಥಳಕ್ಕೆ ಬಂದು ಈ ಷಡ್ಯಂತ್ರದ ಭಾಗ ಆಗಿರೋದಕ್ಕೂ ಏನು ಸಂಬಂಧ? ಈ ಎಲ್ಲ ಮಾಹಿತಿಯನ್ನ ನಿಮ್ ಮುಂದೆ ಡೀಟೇಲ್ ಆಗಿ ಇಡ್ತಾ ಹೋಗ್ತೀವಿ ವೀಕ್ಷಕರೇ. ಚಿನ್ನಯ್ಯನ ಕುರಿತಾದ ಬಿಗ್ ಎಕ್ಸ್ಪೋಸ್ ರಿಪಬ್ಲಿಕ್ ಕನ್ನಡದಲ್ಲಿ. ಯಾರು ಚಿನ್ನಯ್ಯ? ಏನು ಮಾಡ್ತಾ ಇದ್ದ?
ಸತ್ಯಮಂಗಲದ ಚಿನ್ನರಸನ ಪಾಳ್ಯದಲ್ಲಿದ್ದ ಚಿಕ್ಕರಸಂಪಾಳ್ಯ ಅಂತ ತಮಿಳಿನಲ್ಲಿ ಕರೀತಾರೆ. ಈ ಚಿಕ್ಕರಸಂಪಾಳ್ಯಕ್ಕೆ ರಿಪಬ್ಲಿಕ್ ಕನ್ನಡ ಭೇಟಿ ಕೊಟ್ಟಿದೆ. ಇಲ್ಲಿ ಈತ ಹೇಗೆ ಬದುಕ್ತಾ ಇದ್ದ, ಏನು ತಮಿಳುನಾಡಿನ ಸತ್ಯಮಂಗಲದಲ್ಲಿ ಚಿನ್ನಯ್ಯ ವಾಸ ಮಾಡ್ತಾ ಇದ್ದ. ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ ಚಿನ್ನಯ್ಯ. ರಿಪಬ್ಲಿಕ್ ಕನ್ನಡಕ್ಕೆ ಕೇಂದ್ರ ಗುಪ್ತಚರ ಇಲಾಖೆ ಮೂಲಗಳು ಕೊಟ್ಟಿರ್ತಕ್ಕಂತಹ ಮಾಹಿತಿ, ಎರಡನೇ ಪತ್ನಿ ಜೊತೆ ಸತ್ಯಮಂಗಲದಲ್ಲಿ ಚಿನ್ನಯ್ಯ ವಾಸಿಸ್ತಾ ಇದ್ದ. ಚಿನ್ನಯ್ಯನ ಮೂಲವನ್ನ ಕೇಂದ್ರ ಗುಪ್ತಚರ ಇಲಾಖೆ ಶೋಧಿಸಿದೆ ಅನ್ನುವಂತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ವೋಟರ್ ಲಿಸ್ಟ್ ನಲ್ಲಿ ಈತನ ಅಡ್ರೆಸ್ ಪತ್ತೆಯಾಗಿದೆ. ಮಾಸ್ಕ್ ಮ್ಯಾನ್ ಅಡ್ರೆಸ್, ಆತನ ಫೋಟೋ ಎಲ್ಲವೂ ಕೂಡ ಲಭ್ಯವಾಗಿದೆ. ಎಲ್ಲಿದ್ದ ಈತ? ತಮಿಳುನಾಡಿನ ಸತ್ಯಮಂಗಲದಲ್ಲಿ, ಕೊಳ್ಳೇಗಾಲ ಬಳಿಯ ಸತ್ಯಮಂಗಲದಲ್ಲಿ ವಾಸ ಮಾಡ್ತಾ ಇದ್ದ. ಕೇಂದ್ರ ಗುಪ್ತಚರ ಇಲಾಖೆ ಈತನ ಮಾಹಿತಿಯನ್ನ, ಒಂದಷ್ಟು ಮಾಹಿತಿಯನ್ನ ನಮಗೆ ನೀಡಿದೆ. ನೋಡಿ, ಈ ಊರಿನಲ್ಲಿ ಚಿಕ್ಕರಸಂಪಾಳ್ಯದಲ್ಲಿ ಅಲ್ಲಿಂದ ಮುಂದೆ ಆತ ವಾಸ ಮಾಡ್ತಾ ಇದ್ದಂತಹ ಜಾಗ, ಸತ್ಯಮಂಗಲದ ಬಳಿ ಆತ ವಾಸ ಮಾಡ್ತಾ ಇದ್ದಂತಹ ಜಾಗ. ಚಿಕ್ಕರಸಂಪಾಳ್ಯಕ್ಕೆ ರಿಪಬ್ಲಿಕ್ ಕನ್ನಡ ಹೋಗಿದೆ. ಅಲ್ಲಿ ಈತನ ಕುರಿತಾದ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನಿತ್ತಲ್ಲ ಗುಪ್ತಚರ ಇಲಾಖೆಯಿಂದ, ಅದು ಸತ್ಯವಂತ ಮತ್ತೊಮ್ಮೆ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ನಾವು ಮಾಡಿದ್ವಿ. ಸೊ ಈ ಚಿಕ್ಕರಸನಪಾಳ್ಯಕ್ಕೆ ರಿಪಬ್ಲಿಕ್ ಕನ್ನಡ ಹೋಗಿದೆ. ಸತ್ಯಮಂಗಲ, ತಮಿಳುನಾಡಿನ ಸತ್ಯಮಂಗಲ, ಇಲ್ಲಿಗೂ ಧರ್ಮಸ್ಥಳಕ್ಕೂ ಏನು ಲಿಂಕ್? ಇಲ್ಲಿ ವಾಸ ಮಾಡ್ತಾ ಇದ್ದಂತಹ ಚಿನ್ನಯ್ಯ ಯಾಕೆ ಈ ಒಂದು ತಂಡ, ಈ ಮಹೇಶ್ ತಿಮರೋಡಿ ಇರಬಹುದು ಅಥವಾ ಬೇರೆ ಯಾರೇ ಗಿರೀಶ್ ಮಟ್ಟಣ್ಣನವರು ಇರಬಹುದು, ಅಥವಾ ಈಗ ಹೇಳಲಾಗ್ತಾ ಇರುವಂತಹ ಆರೋಪವನ್ನು ಎದುರಿಸ್ತಾ ಇರುವಂತಹ ತಂಡ ಏನಿದೆ, ಈ ತಂಡದ ಜೊತೆ ಹೇಗೆ ಸೇರ್ಕೊಂಡ, ಯಾಕೆ ಸೇರ್ಕೊಂಡ? ಇಡೀ ಪ್ರಕರಣವನ್ನ ಕನೆಕ್ಟಿಂಗ್ ದ ಡಾಟ್ಸ್ ಮುಖಾಂತರ ನಿಮ್ಮೆದುರು ನಾವು ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸದ್ಯ ನೀವು ನೋಡ್ತಾ ಇರೋದು ಕೊನೆ ತನಕ, ಈ ಸುದ್ದಿಯನ್ನ ಕೊನೆ ತನಕ ನೋಡಿದ್ರೆ ನಿಮ್ಗೆ ಇಡೀ ಚಿತ್ರಣ ಅರ್ಥ ಆಗತ್ತೆ. ಈಗ ಅರೆಸ್ಟ್ ಆಗಿ ಇಡಿ ವಶದಲ್ಲಿ ಇರ್ತಕ್ಕಂತಹ ಚಿನ್ನಯ್ಯ ಚಿಕ್ಕರಸಂಪಾಳ್ಯಂ ಅಂತ ಅಲ್ಲಿ ತಮಿಳಿನಲ್ಲಿ ಬೋರ್ಡ್ ಹಾಕಿದ್ದಾರೆ. ಸತ್ಯಮಂಗಲಕ್ಕೆ ಬರುತ್ತೆ. ಸತ್ಯಮಂಗಲ ಅಂದ ತಕ್ಷಣ ನಿಮ್ಗೆ ಯಾರು ನೆನಪಾಗ್ತಾರೆ ವೀಕ್ಷಕರೇ? ಎಸ್, ನನ್ ಅದರ್ ದನ್ ವೀರಪ್ಪನ್ ಕಾರ್ಯಾಚರಣೆ ಮಾಡ್ತಾ ಇದ್ದಂತಹ, ವಾಸ ಮಾಡ್ತಾ ಇದ್ದಂತಹ ಭಾಗ ಇದು ಚಿಕ್ಕರಸಂಪಾಳ್ಯ. ಇಲ್ಲಿಯವನು ಈತ, ಈ ಚಿನ್ನಯ್ಯ ಇಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಈ ಚಿಕ್ಕರಸಂಪಾಳ್ಯದಲ್ಲಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮಾಡಿದೆ. ರಿಪಬ್ಲಿಕ್ ಚೇಸಿಂಗ್ ನಲ್ಲಿ ಚಿನ್ನಯ್ಯನ ಅಸಲಿ ಮುಖವಾಡ ಬಯಲಾಗಿದೆ. ಯಾರಾತ? ಇಷ್ಟು ದಿವಸ ಮುಖವಾಡ ಹಾಕೊಂಡು ನಾನು ಇಲ್ಲಿ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದೆ ಅಂತ ಹೇಳ್ಕೊಂಡು ಅಲ್ಲಾಗಿರಿ ಇಲ್ಲಾಗಿರಿ ಅಂತ ಹೇಳ್ತಾ ಇದ್ದಂತಹ ಚಿನ್ನಯ್ಯನ ಅಸಲಿಯತ್ತು ಏನು? ಯಾರೀತ? ಏನು ಮಾಡ್ತಾ ಇದ್ದ? ಹೇಗೆ ಬಂದ ಅಲ್ಲಿಗೆ? ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಚಿಕ್ಕರಸನಪಾಳ್ಯ, ಸತ್ಯಮಂಗಲದ ಚಿಕ್ಕರಸನಪಾಳ್ಯ, ಅಲ್ಲಿಯವನೀತ, ಅಲ್ಲಿದ್ದ. ಹಾಗಾದ್ರೆ ಈ ಇಡೀ ಷಡ್ಯಂತ್ರಕ್ಕೂ ಈ ಚಿಕ್ಕರಸನಪಾಳ್ಯಕ್ಕೂ ಏನು ಸಂಬಂಧ? ಇಲ್ಲಿ ಚಿನ್ನಯ್ಯನಿಗೆ ಈ ತರ ಒಂದು ಷಡ್ಯಂತ್ರದ ಭಾಗವಾಗುವ ಅವಕಾಶ ಸಿಕ್ಕಿದ್ದು ಹೇಗೆ? ಆತ ಹೇಗೆ ಕನೆಕ್ಟೆಡ್ ಆಗಿದ್ದ ಈ ಇಡೀ ಪ್ರಕರಣಕ್ಕೆ? ಹೇಗೆ ಬಂದ? ಇವರ ಕನೆಕ್ಷನ್ಗೆ ಹೇಗೆ ಬಂದ ಆತ? ಈ ಎಲ್ಲಾ ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಇಂಚಿಂಚು ನಿಮ್ಮೆದುರು ತೆರೆದಿಡ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆ ಒಂದಷ್ಟು ಮಾಹಿತಿಯನ್ನ ನಮ್ಮ ಮೂಲಗಳ ಮುಖಾಂತರ ನಾವು ಪಡೆದುಕೊಂಡಿದ್ದು, ಆ ಸಂಗತಿಗಳು ಸತ್ಯವೇ ಅಂತ ಮತ್ತೊಮ್ಮೆ ಪರಿಶೀಲಿಸುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತು. ನೋಡ್ತಾ ಇದ್ದೀರಿ ನಮ್ಗೇನ್ ಸಿಕ್ತು ಆ ವಿಚಾರದಲ್ಲಿ ಅನ್ನುವಂತಹ ಮಾಹಿತಿಯನ್ನ ನೇರವಾಗಿ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇವೆ ವೀಕ್ಷಕರೇ. ಚಿನ್ನಯ್ಯನ ಅಸಲಿ ಮುಖವಾಡವನ್ನ ಬಯಲಿಗೆಳೆಯುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಯಾಕೆ ಚಿನ್ನಯ್ಯ ಇಂಥ ಕೆಲಸ ಮಾಡ್ದ? ಆತನ ಚಿಂತನೆ ಏನು? ಆತನ ಬದುಕು ಹೇಗಿತ್ತು? ಆತ ಹೇಗಿದ್ದಾನೆ? ಆತ ಏನು ಕೆಲಸ ಮಾಡ್ತಾ ಇದ್ದ? ಏನು ಮಾಡ್ತಾ ಇದ್ದ? ಹೇಗೆ ಬದುಕ್ತಾ ಇದ್ದ? ಆ ಎಲ್ಲ ಮಾಹಿತಿ ಮತ್ತು ಅದಕ್ಕೂ ಆತ ಹೇಗೆ ಬದುಕ್ತಾ ಇದ್ದ, ಏನು ಮಾಡ್ತಾ ಇದ್ದ, ಆತನ ಸುತ್ತ ಯಾರಿದ್ರು, ಆ ವಿಚಾರಗಳಿಗೂ ಈತ ಧರ್ಮಸ್ಥಳಕ್ಕೆ
ಬಂದು ಈ ಷಡ್ಯಂತ್ರದ ಭಾಗ ಆಗಿರೋದಕ್ಕೂ ಏನು ಸಂಬಂಧ? ಈ ಎಲ್ಲಾ ಮಾಹಿತಿಯನ್ನ ನಿಮ್ ಮುಂದೆ ಡೀಟೇಲ್ ಆಗಿ ಇಡ್ತಾ ಹೋಗ್ತೀವಿ ವೀಕ್ಷಕರೇ. ಚಿನ್ನಯ್ಯನ ಕುರಿತಾದ ಬಿಗ್ ಎಕ್ಸ್ಪೋಸ್ ರಿಪಬ್ಲಿಕ್ ಕನ್ನಡದಲ್ಲಿ. ಯಾರು ಚಿನ್ನಯ್ಯ, ಏನು ಮಾಡ್ತಾ ಇದ್ದ? ಸತ್ಯಮಂಗಲದ ಚಿನ್ನರಸನ ಪಾಳ್ಯದಲ್ಲಿದ್ದ. ಚಿಕ್ಕರಸಂಪಾಳ್ಯ ಅಂತ ತಮಿಳಿನಲ್ಲಿ ಕರೀತಾರೆ. ಈ ಚಿಕ್ಕರಸಂಪಾಳ್ಯಕ್ಕೆ ರಿಪಬ್ಲಿಕ್ ಕನ್ನಡ ಭೇಟಿ ಕೊಟ್ಟಿದೆ. ಇಲ್ಲಿ ಈತ ಹೇಗೆ ಬದುಕ್ತಾ ಇದ್ದ,